ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾಳೆ ವೈಶಾಖ ಹುಣ್ಣಿಮೆ ಅಥವಾ ಬುದ್ಧ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ನಾಳೆ ದಿವಸ ಬಹಳನೇ ವಿಶೇಷವಾದಂಥ ದಿವಸ, ಅತ್ಯಂತ ಶಕ್ತಿ ಇರುವಂಥ ದಿನ. ಯಾಕೆಂದರೆ ನಾಳೆ ಕೂರ್ಮ ಜಯಂತಿ ಕೂಡ ಇದೆ, ಹಾಗೆ ಬುದ್ಧ ಹುಟ್ಟಿದಂಥ ದಿವಸ ಕೂಡ ಆಗಿರೋದ್ರಿಂದ ಈ ದಿವಸ ವಿಷ್ಣು ಹಾಗೆ ಮಹಾಲಕ್ಷ್ಮಿಯ ಪೂಜೆಯನ್ನು, ಆ ಚಂದ್ರನ ಒಂದು ಆ ಎನರ್ಜಿ ಇರೋಂಥ ದಿವಸದಲ್ಲಿ ನೀವು ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ದೊರೆಯುತ್ತೆ. ಅದರಲ್ಲೂ ಕೂಡ ಈಗ ನಾನು ಹೇಳುವಂಥ ಕೆಲವು ನೈವೇದ್ಯಗಳು ಹಾಗೆ ಆ ಮಂತ್ರಗಳನ್ನು ಪಠಣೆಯನ್ನು ಮಾಡಿ ಆ ನೈವೇದ್ಯವನ್ನು ದೇವಿಗೆ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಹೆಚ್ಚಿನ ಫಲ ಅನ್ನೋದು ನಿಮಗೆ ಶೀಘ್ರವಾಗಿ ಸಿಗುತ್ತೆ. ಅದೇನು ಅಂತ ತಿಳಿಸ್ಕೊಡ್ತೀನಿ. ನಾಳೆ ನೀವು ವಿಶೇಷವಾಗಿ ಈ ಪ್ರತಿ ಹುಣ್ಣಿಮೆನಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬೇಕಂದ್ರೆ ಮೊದಲನೇದಾಗಿ ದೇವರ ಕೋಣೆಯನ್ನು ಶುದ್ಧಿ ಮಾಡ್ಕೋಬೇಕಾಗತ್ತೆ. ದೇವಿ ಫೋಟೋ ಇರ್ಬೋದು, ವಿಗ್ರಹಗಳಾಗಿರ್ಬೋದು, ವಿಗ್ರಹಗಳನ್ನೆಲ್ಲ ತೊಳೆದು ಆ ಫೋಟೋ ಎಲ್ಲ ನೀಟಾಗಿ ಒರೆಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗದಿದ್ದರೂ ಕೂಡ ಈ ಹುಣ್ಣಿಮೆ ದಿವಸ ವಿಶೇಷವಾಗಿ ಯಾವತ್ತೂ ಕೂಡ ಅಷ್ಟೇ ಲಕ್ಷ್ಮೀ ಪೂಜೆಯನ್ನು ಸಂಜೆ ವೇಳೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಆದ್ದರಿಂದ ನೀವು ಸಂಜೆ ಈ ಒಂದು ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು. ಪೂಜೆಯಲ್ಲಿ ನೀವು ಪ್ರಮುಖವಾಗಿ ಆ ದೇವಿಗೆ ಪ್ರಿಯವಾದಂಥ ಮಲ್ಲಿಗೆ ಹೂವು ಹಾಗೆ ಬಿಳಿ ಹೂವುಗಳನ್ನು ಬಳಸೋದು ತುಂಬಾ ಒಳ್ಳೆಯದು. ಹಾಗೆಯೇ ಈ ದಿವಸ ಚಂದ್ರನ ಬಲ ಅನ್ನೋದು ಹೆಚ್ಚಾಗಿರುತ್ತೆ. ಜೊತೆಯಲ್ಲಿ ನೀವು ತುಪ್ಪದ ದೀಪವನ್ನು ಕಡ್ಡಾಯವಾಗಿ, ನೀವು ಯಾವತ್ತೂ ಆಗದಿದ್ದರೂ ಕೂಡ ಈ ಹುಣ್ಣಿಮೆ ದಿವಸದಲ್ಲಿ 2 ತುಪ್ಪದ ದೀಪವನ್ನು ನೀವು ಹಚ್ಚಲೇಬೇಕಾಗತ್ತೆ. ಈ ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಬರುತ್ತೆ. ಇದು ಶುಕ್ರನ ತತ್ವವನ್ನು ಹೊಂದಿರೋದ್ರಿಂದ ಆ ಮನೆಯಲ್ಲಿ ಒಂದು ಶುಭ ಫಲಗಳನ್ನೋದು ನಿಮಗೆ ಶೀಘ್ರವಾಗಿ ದೊರೆಯುತ್ತೆ. ಮನೆಯಲ್ಲಿ ಒಂದು ಉತ್ತಮ ವಾತಾವರಣ ಅನ್ನೋದು ಉಂಟಾಗುತ್ತೆ. ನೀವು 2 ತುಪ್ಪದ ದೀಪ ಹಾಗೆ ತಾಂಬೂಲಕ್ಕೆ 2 ಬಾಳೆಹಣ್ಣು, ವೀಳ್ಯದೆಲೆ ಜೊತೆಗೆ 2 ಬಟ್ಲಡಿಕೆಯನ್ನು ಇಟ್ಕೋಬೇಕು. ಹಾಗೆಯೇ ನೈವೇದ್ಯಕ್ಕೆ ನೀವು ವಿಶೇಷವಾಗಿ ಈ ಹುಣ್ಣಿಮೆ ದಿವಸ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥ ಬಿಳಿ ಚಿತ್ರಾನ್ನ ಹಾಗೆ ಸಬ್ಬಕ್ಕಿ ಪಾಯಸ, ಇದು ವಿಶೇಷವಾಗಿ ಹುಣ್ಣಿಮೆ ದಿವಸ ಇಟ್ಟು ಮಾಡಬೇಕಾದಂಥ ಒಂದು ನೈವೇದ್ಯ. ಇದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥದ್ದು. ಹಾಗೆ ಆ ದಿವಸ ಚಂದ್ರನ ಎನರ್ಜಿ ಕೂಡ ಹೆಚ್ಚಾಗಿರೋದ್ರಿಂದ ಚಂದ್ರನಿಗೂ ಕೂಡ ನಾವು ಆ ಬಿಳಿ ವಸ್ತುಗಳೇನಿರುತ್ತೆ ಆ ಬಿಳಿ ಬಣ್ಣದ ನೈವೇದ್ಯವನ್ನು ಇಡೋದ್ರಿಂದ ಆ ಚಂದ್ರನ ಎನರ್ಜಿ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಆ ಚಂದ್ರನ ಆಶೀರ್ವಾದ ಅನ್ನೋದು ಕೂಡ ನಿಮಗೆ ಸಿಗುತ್ತೆ. ಆದ್ದರಿಂದ ನೀವು ಚಿತ್ರಾನ್ನಕ್ಕೆ ಯಾವುದೇ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಉಪಯೋಗ ಮಾಡೋ ಹಾಗಿಲ್ಲ. ಅರಿಶಿಣವನ್ನು ಕೂಡ ನೀವು ಹಾಕೋ ಹಾಗೆ ಇಲ್ಲ. ಹಾಗೆ ನೀವು ಬಿಳಿ ಬಣ್ಣದ ಚಿತ್ರಾನ್ನವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಸಬ್ಬಕ್ಕಿಯ ಪಾಯಸ, ಅದು ಕೂಡ ಬಿಳಿ ಇರೋದ್ರಿಂದ ಇದು ಚಂದ್ರ ಹಾಗೂ ಮಹಾಲಕ್ಷ್ಮಿ ಇಬ್ಬರಿಗೂ ಕೂಡ ಪ್ರಿಯವಾಗಿರೋದ್ರಿಂದ ಈ ಬಿಳಿ ಬಣ್ಣದ ಒಂದು ನೈವೇದ್ಯವನ್ನು ನೀವು ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ದೇವಿಗೆ ಅರ್ಪಣೆಯನ್ನು ಮಾಡಬೇಕು. ಅದರಲ್ಲೂ ಈ ಒಂದು ನೈವೇದ್ಯವನ್ನು ಇಟ್ಟು ನೀವು ದೇವಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಹಾಗೆ ಲೋಟ ಹಾಲನ್ನು ಕೂಡ ನೀವು ತಪ್ಪದೆ ಹಾಲು ಸಕ್ಕರೆಯನ್ನು ಕೂಡ ಇವುಗಳ ಜೊತೆಯಲ್ಲಿ ನೀವು ನೈವೇದ್ಯವಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ಹಾಲು ಸಕ್ಕರೆ ಏನಿದೆ ಅದನ್ನು ನೀವು ಚಂದ್ರನ ಬೆಳಕಿನಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಕೂಡ ಚಂದ್ರನ ಬೆಳಕಿನಲ್ಲಿ ಇಟ್ಬಿಟ್ಟು ಚಂದ್ರನಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಆರ್ಘ್ಯವನ್ನು ಬಿಟ್ಬಿಟ್ಟು ಆ ನಂತರ ಆ ಚಂದ್ರನ ಬೆಳಕು ಅದರ ಮೇಲೆ ಸಂಪೂರ್ಣವಾಗಿ ಬಿದ್ದಿರಬೇಕು. ಅದನ್ನು ನೀವು ತೆಗೆದುಕೊಂಡು ಬಂದು ಪ್ರಸಾದದ ರೂಪದಲ್ಲಿ ಮನೆಯವರೆಲ್ಲ ಸೇವನೆ ಮಾಡೋದ್ರಿಂದ ಆ ಚಂದ್ರನ ಎನರ್ಜಿ ಅದರಲ್ಲಿ ಸೇರಿಕೊಂಡಿರೋದ್ರಿಂದ ನಿಮಗೆ ಒಂದು ಏನಿದೆ ಶುಭ ಫಲ ಅನ್ನೋದು ನಿಮಗೆ ಸಿಗುತ್ತೆ. ನೀವು ಬಿಳಿ ಚಿತ್ರಾನ್ನ ಹಾಗೆ ಪಾಯಸವನ್ನು ಲಕ್ಷ್ಮಿಗೆ ನೀವು ನೈವೇದ್ಯವಾಗಿ ಇಟ್ಬಿಟ್ಟು ನಿಮ್ಮ ಕೋರಿಕೆಗಳನ್ನು ಬೇಡ್ಕೊಳ್ಳೋದ್ರಿಂದ ಆ ಲಕ್ಷ್ಮಿ ಪ್ರಸನ್ನಳಾಗಿ ನಿಮ್ಮ ಎಂಥ ಕೋರಿಕೆ ಇದ್ದರೂ ಕೂಡ ಬೇಗನೆ ಈಡೇರಿಸ್ತಾಳೆ. ಇದನ್ನು ಪ್ರತಿ ಹುಣ್ಣಿಮೆಗೂ ಕೂಡ ತಪ್ಪದೆ ಇದನ್ನು ಪಾಲನೆ ಮಾಡ್ಕೊಂಡು ಬನ್ನಿ. ಹಾಗೆ ವಿಶೇಷವಾಗಿ ನಾಳೆ ನೀವು ಒಂದು ಮಂತ್ರವನ್ನು ಹೇಳ್ತೀನಿ. ಆ ಮಂತ್ರವನ್ನು 108 ಬಾರಿ ಅಥವಾ ನಿಮಗೆ ಸಾಧ್ಯವಾದರೆ 1008 ಬಾರಿ ಕೂಡ ಇದನ್ನ ಹೇಳ್ಬೋದು. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ, ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಒಂದು ಮಂತ್ರವನ್ನು 108 ಬಾರಿ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅಥವಾ ಮಹಾಲಕ್ಷ್ಮಿಯ ಸಹಸ್ರನಾಮ ನಿಮಗೇನಾದರೂ ಗೊತ್ತಿದೆ ಅಂತ ಹೇಳಿದ್ರೆ ಅದನ್ನು ಹೇಳೋದ್ರಿಂದ ನಿಮಗೆ ಇನ್ನೂ ಅತಿ ಹೆಚ್ಚಿನ ಫಲ ಅನ್ನೋದು ನಿಮಗೆ
ಸಿಗುತ್ತೆ. ಅದು ನಿಮಗೆ ಬರಲಿಲ್ಲ ಅನ್ನೋ ಪಕ್ಷದಲ್ಲಿ ಕಡೆ ಪಕ್ಷ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನಾದರೂ ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. ನಿಮಗೆ ಅದು ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಈಗ ನಾನು ಹೇಳ್ಕೊಟ್ಟಂಥ ಆ ಒಂದು ಸಾಲಿನ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಂಡು ನೀವು ಪೂಜೆಯನ್ನು ಸಲ್ಲಿಸೋದ್ರಿಂದ ತುಂಬಾ ಒಳ್ಳೆಯದು. ನೀವು ಪೂಜೆ ಎಲ್ಲ ಧೂಪ ದೀಪ ನೈವೇದ್ಯವನ್ನೆಲ್ಲ ತೋರಿಸಿ ತುಪ್ಪದ ದೀಪ ಜೋಡಿ ತುಪ್ಪದ ದೀಪದಿಂದ ಆರತಿಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನೀವು ಸರಳವಾಗಿ ಈಗ ಹೇಳ್ದಂಥ ಸಿಂಪಲ್ ಆದಂಥ ಈ ಒಂದು ನೈವೇದ್ಯಗಳನ್ನು ದೇವಿಗೆ ಅರ್ಪಣೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸೋದು ತುಂಬಾ ಒಳ್ಳೆಯದು. ಈ ರೀತಿ ನೀವು ಪ್ರತಿ ಹುಣ್ಣಿಮೆನಲ್ಲೂ ಕೂಡ ಮಾಡ್ತಾ ಬಂದು ನೋಡಿ, ನಿಮಗೆ ಆಗುವಂಥ ಬದಲಾವಣೆಯನ್ನು ನೀವೇ ಆನಂತರ ಕಂಡುಕೊಳ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.